ದೆಹಲಿಗೆ ಹೋಗಿದ್ದಾರೆ ನಮ್ಮನ್ನು ಮಂತ್ರಿ ಮಾಡಿ ಅಂತ ಹೇಳಿ. ಮತ್ತೊಂದು ಕಡೆ ನಾನು ನೋಡಿ ಈಗ ಒಂದು 6 ತಿಂಗಳಲ್ಲೇ ಹೇಳಿದೆ, ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಅಧಿಕಾರ ಕೊಡ್ತು. ಆದರೆ ಸಿದ್ದರಾಮಯ್ಯ ಕಾಂಗ್ರೆಸ್ಸಿನ ಬೀಗ ಹಾಕಿ ಹೋಗ್ತಾವನು, ಬಾಗ್ಲಾಕ್ಸಿ ಹೋಗ್ತಾವನು, ಬಾಗ್ಲಾಕ್ಸಿ. ಇವತ್ತು ನೋಡಿ ಮುಸ್ಲಿಮ್ಸು ಕಾಂಗ್ರೆಸ್ಗೆ ದೇ ಆರ್ ದ ಪರ್ಮನೆಂಟ್ ವೋಟರ್ಸ್, ಡೆಫಿನೆಟ್ ವೋಟರ್ಸ್. ಅವ್ರನ್ನೂ ಹಾಳು ಮಾಡ್ದ. ಈಗ ಅವ್ರವ್ರಿಗೆ ಕಚ್ಚಾಟ ತಂದು ಏನಾಗ್ತಾಯಿದೆ, ಏನಾಗ್ತಾಯಿದೆ. ಇವತ್ತು ದಾವಣಗೆರೆ ಇಶ್ಯೂ ತೊಗೊಂಡು ದಾವಣಗೆರೆಗೆ ಟಿಕೆಟ್ ಕೊಟ್ಟವ್ರು ಯಾರು? ದಾವಣಗೆರೆ ಒಂದೇ ಮನೆಗೆ ಟಿಕೆಟ್ ಕೊಟ್ಟವ್ರು ನೀನು ಎಲ್ಲೇನಪ್ಪ ಸಿದ್ದರಾಮಯ್ಯ? ಕೊಡುವೆ ಮುಸ್ಲಿಮ್ರಿಗೂ ಒಂದು ಏನಾಯ್ತಿತ್ತು? ಅರೆ ಮುಸ್ಲಿಮರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿತರು ಸಂಪೂರ್ಣವಾಗಿ. ನೀವು ಅವ್ರನ್ನ ಹೋಯಿತು. ಟೋಟಲಿ ದಿ ಮುಸ್ಲಿಂ ಕಮ್ಯುನಿಟಿ ಇಸ್ ಡಿಮಾಲಿಶ್ಡ್ ಬೈ ದ ಕಾಂಗ್ರೆಸ್. ಎಲ್ಲಿದೆ ಈಗ? ಅಬ್ದುಲ್ ಜಬ್ಬಾರ್ ಅವರನ್ನ ಹೊರಗೆ ಹಾಕಿದ್ರು. CM ಕಾರ್ಯದರ್ಶಿ ನಾಸೀರ್ ಅವರು ಕೂಡ ಹೊರಗೆ ಬಂದರು ಈ ದಾವಣಗೆರೆ ಇಶ್ಯೂ ಒಳಗೆ. ಈಗ ಜಮೀರ್ ಅಹ್ಮದ್ ಅವ್ರಿಗೂ ಕೂಡ ಹೈಕಮಾಂಡ್ ವರದಿ ಕೇಳಿದೆ. ಎಲ್ಲರೂ ಹೋಯ್ತು. ಸಿದ್ದರಾಮಯ್ಯ ಇಷ್ಟರೇ ಇದ್ದರೆ ನಾನು ಇರಬೇಕು, ನಾನಿಲ್ಲ ಅಂದರೆ ಕಾಂಗ್ರೆಸ್ ಬೇಡವೇ ಬೇಡ ಈ ರಾಜ್ಯದಲ್ಲಿ. ನನ್ನ ತುಣುಕುಗಳು ನೋಡಿ ಬೇಕಾದ್ರೆ ನಾನು ಮಾತಾಡಿರು ಉಂಟು. ಈಗ 6 ತಿಂಗಳಲ್ಲಿ ಹೇಳಿದೆ, 6 months ಬ್ಯಾಕ್ ಕರ್ನಾಟಕ ರಾಜ್ಯ ಇವ್ರು ಹೇಳಿದ್ರಲ್ಲ, ಏನೋ ಇದು ನಡೀತಾ ಇದೆ ಇಲ್ಲಿ, ಕಾಂಗ್ರೆಸ್ಸು ಅಲ್ಲಲ್ಲ BJP JDS ಸಂಬಂಧ ನಡೀತಾ ಇದೆ, ಇಲ್ಲಿ ಅಲೈನ್ಮೆಂಟ್ ಇಲ್ಲ. ಇಲ್ಲಿ ಅಲೈನ್ಮೆಂಟ್ ಯಾರ್ಯಾರಿಗೆ ಅಂದರೆ ಕಾಂಗ್ರೆಸ್ BJP. ಕರೆಕ್ಟಾಗಿ ನೋಡಿ ನೀವು ಇಲ್ಲಿ ಹಿಂಗಿದೆ ಅಂತ. ಇಲ್ಲಿ ಕಾಂಗ್ರೆಸ್ BJP ಸಿದ್ದರಾಮಯ್ಯ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ, ಯಾವ JDS ಎಂಥದ್ದಿಲ್ಲ. ಅಲೈನ್ಮೆಂಟ್ ಇರೋದೇ BJP ಆ್ಯಂಡ್ ಇವಾಗ ಗೆದ್ನಲ್ಲಪ್ಪ ಯಾರು, ಯಡಿಯೂರಪ್ಪನವ್ರ ಮಗ ಅಲ್ಲ ರೀ, ಶಿಕಾರಿಪುರ. ಯಾರು ಗೆಲ್ಸಿದ್ದದನ್ನ? ಸಿದ್ದರಾಮಯ್ಯ. ಹೌದು. ಮತ್ತು ಅಲ್ಲಿ ಕಾಂಗ್ರೆಸ್ನವ್ರ ಕಥೆ ಏನಾಗ್ಬೇಕು? 8 ವರ್ಷ ದುಡಿದವರು ಹುಬ್ಳಿಯಲ್ಲಿ ಯಾರಲ್ಲಿ ಸೆಂಟ್ರಲ್ ಮಿನಿಸ್ಟ್ರು? ಹಾಂ, ಪ್ರಹ್ಲಾದ್ ಜೋಶಿನ ಗೆಲ್ಲಿಸಿದವ್ರು ಯಾರು? ಪ್ರಹ್ಲಾದ್ ಜೋಶಿ ಮೇಲೆ ಯಾರನ್ನ ಕ್ಯಾಂಡಿಡೇಟ್ ಹಾಕ್ತೀರಾ ನೀವು MP ಗೆ? ಅಸೂಟಿ ಹುಡುಗ ಅಲ್ಲ ರೀ, ಒಬ್ಬ ಸೆಂಟ್ರಲ್ ಬಲವಾದಂಥ ಒಬ್ಬನ ಮೇಲೆ ಯಾರು ಅಸೂಟಿನ ಹುಡುಗಿನ ತೊಗೊಂಡೋಗಿ ಹಾಕ್ತಿರಲ್ಲ. ಯಾಕೆ? ಅವ್ನು ಗೆಲ್ಲಬೇಕು. ದಿಸ್ ಈಸ್ ದ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಸಿದ್ದರಾಮಯ್ಯ ಆ್ಯಂಡ್ BJP. ಸುಮ್ಮನೆ ಬರೀ ಬೈತಾನೆ, BJP ಹಾಗೆ ಎಲ್ಲ ಬರೀ ಬುಡಂಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.